ನಮಸ್ತೆ. ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇರುವಂತಹ ಅಂಧ ವಿದ್ಯಾರ್ಥಿಗಳಿಗೆ ಗಣಿತ ಹಾಗೂ ವಿಜ್ಞಾನಗಳ ಬದಲಾಗಿ ಅವರು ಇಷ್ಟಪಟ್ಟಲ್ಲಿ 5 ವಿಷಯಗಳನ್ನು ಸೂಚಿಸಿ ಅವುಗಳಲ್ಲಿ ಒಂದು ಐಚ್ಛಿಕ ವಿಷಯವನ್ನಾಗಿ ಆಯ್ಕೆ ಮಾಡಿಕೊಳ್ಳುವಂಥ ಅವಕಾಶ ಇದೆ. ಅದರಲ್ಲಿ ರಾಜ್ಯಶಾಸ್ತ್ರವು ಒಂದು. ಈ ರಾಜ್ಯಶಾಸ್ತ್ರದ ಪಠ್ಯಕ್ರಮಕ್ಕೆ ಅನುಸಾರ ಇವತ್ತು ನಾವು ಮೊದಲನೇ ಪಾಠವನ್ನು ಚರ್ಚೆ ಮಾಡೋಣ. 10ನೇ ತರಗತಿಯ ಮೊದಲ ಪಾಠ ನಮ್ಮ ಭಾರತ ಸಂವಿಧಾನದ ಪರಿಚಯ, ಇಂಟ್ರೊಡಕ್ಷನ್ ಟು ಅವರ್ ಕಾನ್ಸ್ಟಿಟ್ಯೂಷನ್ ಅನ್ನುವಂಥ ಮೊದಲನೇ ಪಾಠವನ್ನು ನಿಗದಿಪಡಿಸಿದ್ದಾರೆ. ನಮ್ಮ ಭಾರತದ ಸಂವಿಧಾನದ ಪರಿಚಯದಲ್ಲಿ ನಾವು ಏನೆಲ್ಲ ಅಧ್ಯಯನ ಮಾಡ್ತೀವಿ, ಯಾವ ಯಾವ ವಿಚಾರಗಳನ್ನ ನಾವು ತಿಳ್ಕೊಳ್ತೀವಿ ಅನ್ನೋದನ್ನು ಫಸ್ಟು ಕಿರುಪರಿಚಯ ಮಾಡಿಕೊಳ್ಳೋದಾದರೆ, ಈ ಸಂವಿಧಾನದ ರಚನೆಯ ಹಿನ್ನೆಲೆ ಅಂದರೆ ಸಂವಿಧಾನ ರಚನೆ ಆಗೋದಕ್ಕೂ ಮೊದಲು ನಮ್ಮ ಭಾರತದಲ್ಲಿ ಬ್ರಿಟಿಷರ ಆಡಳಿತ ಇತ್ತು ಅನ್ನೋದು ನಿಮ್ಗೆ ಆಗಾಗಲೇ ತಿಳಿದಿದೆ. ಸೊ ಆ ಒಂದು ಸಂದರ್ಭದಲ್ಲಿ ಯಾವ ಸನ್ನಿವೇಶ ಇತ್ತು, ಅದರ ಹಿನ್ನೆಲೆ ಏನು ಅನ್ನೋದನ್ನು ಅರ್ಥ ಮಾಡ್ಕೋತೀವಿ. ಸಂವಿಧಾನದ ರಚನಾ ಸಭೆ ಮತ್ತು ಸಂವಿಧಾನ ರಚನಾ ಸಭೆಯ ಸಮಿತಿಗಳ ಬಗ್ಗೆ ತಿಳ್ಕೊಳ್ತೀವಿ. ಸಂವಿಧಾನದ ಮೂಲ ಆಧಾರಗಳು ಅಂದರೆ ಸಂವಿಧಾನ ಹೇಗೆ ಅಸ್ತಿತ್ವಕ್ಕೆ ಬಂತು, ಯಾವ ಯಾವ ಕಾಯ್ದೆಗಳ ಮಿಶ್ರಣವಾಗಿ ಸಂವಿಧಾನ ರೂಪುಗೊಂಡಿದೆ ಅನ್ನುವಂಥ ವಿಚಾರವನ್ನು ಕೂಡ ನಾವು ಈ ಪಾಠದಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ. ಹಾಗೂ ಕೊನೆಯದಾಗಿ ಸಂವಿಧಾನದ ಲಕ್ಷಣಗಳು, ಯಾವ ಲಕ್ಷಣಗಳನ್ನು ನಮ್ಮ ಸಂವಿಧಾನ ಹೊಂದಿದೆ, ಆ ಲಕ್ಷಣಗಳನ್ನು ನಾವು ವಿವರವಾಗಿ ತಿಳಿಯುವಂಥ ಪ್ರಯತ್ನವನ್ನು ಈ ಅಧ್ಯಾಯದಲ್ಲಿ ಮಾಡೋಣ. ನಿಮ್ಮ ಬುಕ್ಕಲ್ಲಿ ಒಂದು ಕೊಟೇಶನ್ ಕೊಟ್ಟಿದ್ದಾರೆ, ಅರಿಸ್ಟಾಟಲ್ ರವರು ಹೇಳಿರುವಂಥದ್ದು. ಇದು ರಾಜ್ಯ ತನಗಾಗಿ ಆಯ್ಕೆ ಮಾಡಿಕೊಂಡಿರುವ ಜೀವನ ವಿಧಾನವೇ ಸಂವಿಧಾನ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೀವು ಕಳೆದ ತರಗತಿಯಲ್ಲಿ ಅಂದರೆ 8ನೇ ತರಗತಿಯಲ್ಲಿ ಸಂವಿಧಾನ ಅಂದ್ರೇನು, ಅದರ ವಿಧಗಳೇನು, ಅದರ ಲಕ್ಷಣಗಳೇನು ಅನ್ನೋದನ್ನೆಲ್ಲ ನೀವು ತಿಳ್ಕೊಂಡಿರ್ತೀರ. ಈ ಪಾಠದಲ್ಲಿ ನಾವು ಭಾರತ ಸಂವಿಧಾನದ ಬಗ್ಗೆ ಮಾತ್ರ ಅರ್ಥ ಮಾಡ್ಕೋತೀವಿ. ಆದಾಗ್ಯೂ ಸಂವಿಧಾನ ಅಂದರೆ ಏನು ಅಂತ ನಿಮಗೆ ಸರಳವಾಗಿ ಹೇಳೋದಾದರೆ, ವಿಧಿವತ್ತಾಗಿ ರಚಿಸಲ್ಪಟ್ಟ ಮೂಲ ಶಾಸನವೇ ಸಂವಿಧಾನ. ಅಂದರೆ ಜನರ ನಿಯಂತ್ರಣಕ್ಕೆ ಹೇಗೆ ಒಂದು ಕಾನೂನು ಇರಬೇಕೋ ಅದೇ ರೀತಿ ಒಂದು ರಾಷ್ಟ್ರದ ಆಡಳಿತವನ್ನು ನಿಯಂತ್ರಿಸಲು ಕೂಡ ಒಂದು ಸಂವಿಧಾನದ ಅಗತ್ಯ ಇರುತ್ತೆ. ಅಂತಹ ಒಂದು ಶಾಸನಗಳ ಸಮೂಹವನ್ನು ನಾವು ಸಂವಿಧಾನ ಅಂತ ಕರಿತೀವಿ. ಈಗಾಗಲೇ ಅರಿಸ್ಟಾಟಲ್ ಅವರು ಹೇಳಿದ್ದಾರೆ, ರಾಜ್ಯವು ತನಗಾಗಿ ಆಯ್ಕೆ ಮಾಡಿಕೊಂಡ ಜೀವನ ವಿಧಾನವೇ ಸಂವಿಧಾನ ಅಂತ. ಮೂಲಭೂತ ರಾಜಕೀಯ ಸಂಸ್ಥೆಗಳ ವ್ಯವಸ್ಥೆ ಹಾಗೂ ಅಧಿಕಾರ ಬಾಂಧವ್ಯದ ಆತ್ಮಕಥನವೇ ಸಂವಿಧಾನ ಅಂತ ಹರ್ಮನ್ ಫೈನರ್ ಅವರು ಹೇಳಿದ್ದಾರೆ. ವಿಶ್ವದಲ್ಲಿ ಯಾವುದೇ ರಾಷ್ಟ್ರ ಆಗಲೂ ಕೂಡ ತನ್ನದೇ ಆದಂತಹ ನಿಯಮ ನಿಬಂಧನೆಗಳನ್ನು ಹೊಂದಿರುತ್ತೆ. ಆ ಎಲ್ಲ ನಿಬಂಧನೆಗಳು ಒಂದು ಸಂವಿಧಾನದ ಅಡಿಯಲ್ಲಿ ರಚನೆ ಆಗಿರುತ್ತೆ. ಅದು ಲಿಖಿತ ಸಂವಿಧಾನ ಇರ್ಬೋದು, ಅಲಿಖಿತ ಸಂವಿಧಾನ ಇರ್ಬೋದು. ಅಲಿಖಿತ ಸಂವಿಧಾನ, ಲಿಖಿತ ಸಂವಿಧಾನ ಅಂದರೆ ಏನು ಅನ್ನೋದನ್ನು, ಇದರ ಅರ್ಥ ನಾನು ಲಕ್ಷಣಗಳನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳ್ತೀನಿ. ಈಗಾಗಲೇ ನೀವು ಕಳೆದ ತರಗತಿಯಲ್ಲಿ ತಿಳಿದಿದ್ದೀರಾ, ಆದಾಗ್ಯೂ ಕೂಡ ನಾನು ಲಕ್ಷಣಗಳನ್ನ ವಿವರಣೆ ಕೊಡುವಂಥ ಟೈಮಲ್ಲಿ ನಾನು ಹೇಳ್ತೀನಿ. ಪ್ರತಿಯೊಂದು ರಾಷ್ಟ್ರಕ್ಕೂ ಕೂಡ ಕೆಲವೊಂದು ನಿಯಮಗಳು ಇರಬೇಕು ಅನ್ನೋದು ನಮಗೀಗ ಅರ್ಥ ಆಯಿತು. ಯಾಕೆಂದರೆ ಜನರನ್ನು ನಿಯಂತ್ರಣ ಮಾಡೋದಕ್ಕೆ ಶಾಸನಗಳಿದೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಸರ್ಕಾರ ರಚನೆ ಆಗಿರೋದು ಕೂಡ ನಿಮ್ಮಂತೆ ಅವರು ಕೂಡ ಮಾನವರೇ. ಅವರಲ್ಲೂ ಏರಿಳಿತಗಳು ಉಂಟಾಗ್ತವೆ, ಸರಿ ತಪ್ಪುಗಳು ನಡೀತಾ ಇರ್ತವೆ. ಅವುಗಳನ್ನ ನಿಯಂತ್ರಣ ಮಾಡೋ ಉದ್ದೇಶದಿಂದ ಸಂವಿಧಾನ ರಚನೆಸಲ್ಪಟ್ಟಿದೆ. ಯಾಕೆಂದರೆ ಇವತ್ತಿದ್ದಂಥ ಸರ್ಕಾರಗಳು ಬದಲಾಗ್ತಾ ಇರ್ತವೆ, ಇವತ್ತಿರುವಂಥ ವ್ಯಕ್ತಿಗಳು ಬದಲಾಗ್ತಾ ಇರ್ತಾರೆ, ನಾಳೆ ಬೇರೆ ವ್ಯಕ್ತಿಗಳು ಆಯ್ಕೆಯಾಗಿ ಬರ್ತಾ ಇರ್ತಾರೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಆದ್ದರಿಂದ ಯಾರೇ ಬರಲಿ ಇರುವಂಥ ನಿಯಮಗಳಿಗೆ ಅನುಸಾರವಾಗಿ ಆಡಳಿತ ನಡಿಬೇಕು ಅನ್ನೋ ಉದ್ದೇಶದಿಂದ ಈ ಸಂವಿಧಾನವನ್ನು ರಚಿಸಲಾಗಿದೆ. ಹಾಗಾದರೆ ಈ ಸಂವಿಧಾನ ಇದ್ದಂತೆ ಇರುತ್ತಾ, ಇದರಲ್ಲಿ ಬದಲಾವಣೆಗಳು ಆಗೋದಿಲ್ವಾ ಅಂತ ನಾವು ಪ್ರಶ್ನೆ ಮಾಡ್ಕೊಳ್ಳೋದಾದರೆ, ಖಂಡಿತವಾಗಿಯೂ ಇದಕ್ಕೆ ತಿದ್ದುಪಡಿಗಳನ್ನು ತರೋದ್ರ ಮುಖಾಂತರ ರಾಷ್ಟ್ರದ ಸಮಸ್ತ ಜನರಿಗೆ ಅನುಕೂಲವಾಗುವಂತಹ ಹಿತದೃಷ್ಟಿಯಿಂದ ಕೆಲವು ತಿದ್ದುಪಡಿಗಳನ್ನ ಮಾಡಲಾಗುತ್ತೆ. ಆ ತಿದ್ದುಪಡಿ ಮಾಡೋದಕ್ಕೆ ತನ್ನದೇ ಆದ ವಿಧಾನಗಳಿದೆ. ಆ ವಿಧಾನಗಳ ಮೂಲಕವೇ ಸಂವಿಧಾನವನ್ನು ಬದಲಾಯಿಸಬೇಕಾಗುತ್ತೆ. ಅವುಗಳನ್ನು ಕೂಡ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಟ್ಟಾರೆ ರಾಷ್ಟ್ರದ ಆಡಳಿತದ ಮೂಲ ಆಧಾರವೇ ಸಂವಿಧಾನ ಅಂದರೆ ತಪ್ಪಾಗಲ್ಲ. ಈ ಹಿನ್ನೆಲೆಯಲ್ಲಿ ಜೆಲ್ಲಿ ನೆಕ್ರವರು ಒಂದು ಹೇಳಿಕೆಯನ್ನು ನಾವು ಗಮನಿಸೋದು ಒಳಿತು ಅಂತ ಅನಿಸುತ್ತೆ. ಅವ್ರು ಏನು ಹೇಳಿದ್ದಾರೆ, ಸಂವಿಧಾನವಿಲ್ಲದ ರಾಜ್ಯವೇ ಒಂದು ರಾಜ್ಯವೇ ಅಲ್ಲ, ಅದೊಂದು ಅರಾಜಕತಾ ಪ್ರಭುತ್ವ ಅಂತ ಜೆಲ್ಲಿ ನೆಕ್ರವರು ಹೇಳಿದ್ದಾರೆ. ಸೊ ಈ ಹೇಳಿಕೆಯನ್ನು ನಾವು ಗಮನಿಸಿದ್ರೆ ಅರ್ಥ ಆಗುತ್ತೆ, ಒಂದು ಎಲ್ಲಿ ಸಂವಿಧಾನ ಅಸ್ತಿತ್ವದಲ್ಲಿರೋದಿಲ್ವೋ ಅಲ್ಲಿ ಅರಾಜಕತೆ ಅನ್ನೋದು ಎದ್ದು ಕಾಣುತ್ತೆ. ಯಾರೋ ಒಬ್ಬ ಶಕ್ತಿ ಇರೋ ಅಂಥವನು ಅಧಿಕಾರಕ್ಕೆ ಬರ್ತಾನೆ, ಇನ್ನೊಬ್ಬ ಯಾರೋ ಇನ್ನೊಂದು ಉದ್ದೇಶಕ್ಕೋಸ್ಕರ ಯಾವುದೋ ಒಂದು ಸಮಾಜದ ಮುಖಂಡತ್ವವನ್ನು ವಹಿಸ್ಕೊಂಡು ಅಧಿಕಾರಕ್ಕೆ ಬರ್ತಾನೆ. ಸೊ ಹೀಗೆ ಅಧಿಕಾರಿಗಳ ಮಧ್ಯೆ ಅಥವಾ ಸರ್ಕಾರ ರಚಿಸೋವಂಥವರ ಮಧ್ಯೆ ತಿಕ್ಕಾಟ ನಡೀತಾನೇ ಇರುತ್ತೆ. ನಮ್ಮ ನೆರೆ ರಾಷ್ಟ್ರ ಪಾಕಿಸ್ತಾನದಲ್ಲಿ ನೀವೆಲ್ಲ ಓದಿರ್ಬೋದು. ಅಲ್ಲಿ ಏನಾಗುತ್ತೆ, ಒಂದು 6 ತಿಂಗಳು ಪ್ರಜಾಪ್ರಭುತ್ವ ಇರುತ್ತೆ, ತಿರುಗಿನ 1 ವರ್ಷ ಸರ್ವಾಧಿಕಾರ ಆಡಳಿತ ಇರುತ್ತೆ, ಮತ್ತು ಕೆಲವು ಕಾಲ
ಮಿಲಿಟರಿ ಆಡಳಿತ ಇರುತ್ತೆ. ಆದರೆ ನಮ್ಮ ಭಾರತದಲ್ಲಿ ಈ ರೀತಿ ಆಗೋದಿಲ್ಲ. ಯಾವುದೇ ಪಕ್ಷ ಅಧಿಕಾರಕ್ಕೆ ಬರ್ಬೋದು, ಬೇರೆ ಪ್ರಶ್ನೆ, ಇವರಲ್ಲೂ ಕೂಡ ತಿಕ್ಕಾಟಗಳು ಇರುತ್ತೆ. ಆದರೆ ಸಂವಿಧಾನದ ಚೌಕಟ್ಟಿನಲ್ಲೇ ನಡಿಬೇಕಾಗುತ್ತೆ. ಆ ಸಂವಿಧಾನದ ಚೌಕಟ್ಟನ್ನು ಮೀರಿ ಇವರು ಆಡಳಿತವನ್ನು ನಡೆಸೋದಕ್ಕಾಗೋದಿಲ್ಲ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಸೊ ಇಷ್ಟೆಲ್ಲ ಅರ್ಥ ಮಾಡ್ಕೊಂಡ್ಮೇಲೆ ನಮ್ಮ ಸಂವಿಧಾನವನ್ನು ನಾವು 1950 ಜನವರಿ 26ರಂದು ಜಾರಿಗೆ ತಂದಿದ್ದೇವೆ ಅಥವಾ ಅಳವಡಿಸ್ಕೊಂಡಿದ್ದೇವೆ, ಕಾರ್ಯರೂಪಕ್ಕೆ ಬಂದಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ 1950 ಜನವರಿ 26ರಂದು ಸಂವಿಧಾನ ಜಾರಿಗೆ ಬಂತು. ಆದರೆ ಇದು ಏಕಾಏಕಿ ಜಾರಿಗೆ ಬಂದಿಲ್ಲ. ಇದರ ಹಿಂದೆ ಹಲವಾರು ಜನರ ಪರಿಶ್ರಮದ ಫಲ ಇದೆ. ಆಯಿತಾ? ಈ ಸಂವಿಧಾನ ಜಾರಿಗೆ ಬಂದಂತಹ ಒಂದು ಘಟನೆ 20ನೇ ಶತಮಾನದಲ್ಲಿ ಭಾರತದಲ್ಲಿ ಸಂಭವಿಸಿದಂತಹ ಪ್ರಮುಖ ಘಟನೆಗಳಲ್ಲಿ ಒಂದು. ಆಯಿತಾ? ಈ ಸಂವಿಧಾನದ ರಚನಾ ಕಾರ್ಯ ಅನ್ನೋದು ಆ ಸಂದರ್ಭದಲ್ಲಿ, ಆ ಶತಮಾನದಲ್ಲಿ ನಡೆದಂತಹ ಒಂದು ಐತಿಹಾಸಿಕ ಪ್ರಮುಖ ಘಟನೆ. ಮುಂದೆ ನಾವು ಈ ಸಂವಿಧಾನದ ಹಿನ್ನೆಲೆ ಅನ್ನೋದನ್ನು ನಾವು ಗಮನಿಸೋಣ. ಹೇಗೆ ಪ್ರಯತ್ನಗಳು ನಡೆದವು ಅನ್ನೋದನ್ನು. 1885ರಲ್ಲಿ ಎ.ಒ. ಹ್ಯೂಮ್ ರವರ ಒಂದು ಪ್ರಯತ್ನದ ಫಲವಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನುವಂತಹ ಒಂದು ಸಂಸ್ಥೆ ಸ್ಥಾಪನೆ ಆಗುತ್ತೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, INC, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ. ಇದನ್ನು ನಿಮಗೆ ವಿಸ್ತರಣಾ ರೂಪ ಬೇಕಾದರೆ ಕೇಳ್ಬೋದು. INC ವಿಸ್ತರಿಸಿ ಅಥವಾ INCಯ ವಿಸ್ತರಣಾ ರೂಪ ಅಂತ ಕೇಳ್ಬೋದು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನೋದು ನೀವು ನೆನ್ಪಿಡ್ಬೇಕು. ಸೊ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 1885ರಲ್ಲಿ ಎ.ಒ. ಹ್ಯೂಮ್ ರವರ ಪರಿಶ್ರಮದಿಂದ ಜಾರಿಗೆ ಬಂತು. ಈ ವೇದಿಕೆಯ ಮುಖಾಂತರವೇ ಸ್ವರಾಜ್ಯಕ್ಕೆ ಬೇಡಿಕೆ ಪ್ರಾರಂಭ ಆಗುತ್ತೆ. ನಂತರ ಮುಂದೆ 1934ರಲ್ಲಿ M.N. ರಾಯ್ರವರು ಕೂಡ ಸಂವಿಧಾನ ರಚನಾ ಸಭೆ ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಮುಂದೆ 1938ರಲ್ಲಿ ನೆಹರು ಕೂಡ ವಯಸ್ಕ ಮತದಾನದ ಅಡಿಯಲ್ಲಿ ಚುನಾಯಿತವಾಗಿರುವಂತಹ ಒಂದು ರಚನಾ ಸಭೆಯ ಅಗತ್ಯ ಇದೆ ಅನ್ನೋದನ್ನ ಆಗ್ರಹಪಡಿಸ್ತಾರೆ. ಸೊ M.N. ರಾಯ್ 1934ರಲ್ಲಿ ಸಂವಿಧಾನ ರಚನೆಗೆ ಒಂದು ಸಭೆಯ ಅಗತ್ಯ ಇದೆ ಅನ್ನೋದನ್ನ ಹೇಳ್ತಾರೆ. ತದನಂತರ 1938ರಲ್ಲಿ ನೆಹರು ಕೂಡ ವಯಸ್ಕ ಮತದಾನದ ಆಧಾರದ ಮೇಲೆ ರಚಿತವಾಗಿರುವಂತಹ ಒಂದು ಸಂವಿಧಾನ ರಚನಾ ಸಭೆಯ ಅಗತ್ಯವನ್ನು ಒತ್ತಿ ಹೇಳ್ತಾರೆ. ಸೊ ವಯಸ್ಕ ಮತದಾನ ಅಂದರೆ ಏನು ಅನ್ನೋದನ್ನು ನಾನು ಸಂವಿಧಾನದ ಲಕ್ಷಣಗಳನ್ನ ವಿವರಣೆ ಕೊಡುವಂಥ ಸಂದರ್ಭದಲ್ಲಿ ಅದಕ್ಕೆ ಹೆಚ್ಚಿನ ವಿವರಣೆಯನ್ನು ಕೊಡ್ತೀನಿ. ಇದರ ಪರಿಣಾಮವಾಗಿ ಏನಾಗುತ್ತೆ, 1940ರ ಆಗಸ್ಟ್ ಕೊಡುಗೆ ಹಾಗೂ 1942ರ ಕ್ರಿಪ್ಸ್ ಆಯೋಗಗಳ ಪರಿಣಾಮವಾಗಿ 1946ರಲ್ಲಿ ಏನು ಕ್ಯಾಬಿನೆಟ್ ಆಯೋಗ ಬರುತ್ತೆ, ಅದರ ಒಂದು ಅನುಸಾರ ಸಂವಿಧಾನ ರಚನಾ ಸಭೆ ಅನ್ನೋದು ರಚನೆ ಆಗುತ್ತೆ. ಅಂದರೆ 1934ರಲ್ಲಿ M.N. ರಾಯ್ ಹಾಗೂ 1938ರಲ್ಲಿ ನೆಹರೂರವರು ಆಗ್ರಹ ಪಡಿಸ್ತಾರೆ. ಇದಕ್ಕೆ ಆಗಸ್ಟ್ ಕೊಡುಗೆ, 1940ರ ಆಗಸ್ಟ್ ಕೊಡುಗೆ ಹಾಗೂ 1942ರ ಕ್ರಿಪ್ಸ್ ಆಯೋಗಗಳು ಕೂಡ ಪುಷ್ಟಿ ನೀಡ್ತವೆ, ಅಂದರೆ ಇದಕ್ಕೆ ಸಪೋರ್ಟ್ ಮಾಡ್ತವೆ. ಹೌದು, ಈ ರಚನಾ ಸಭೆ ಅನ್ನೋದು ಬೇಕು ಸಂವಿಧಾನ ರಚಿಸಲು ಅನ್ನುವಂಥ ಹೇಳಿಕೆಯನ್ನು ಹೇಳ್ತವೆ. ಆ ಹಿನ್ನೆಲೆಯಲ್ಲಿ 1946ರಲ್ಲಿ ರಚನೆಗೊಂಡಂತಹ ಕ್ಯಾಬಿನೆಟ್ ಆಯೋಗದ ಅನುಸಾರ ಈ ಒಂದು ಸಂವಿಧಾನದ ರಚನಾ ಸಭೆ ಅನ್ನೋದು ಜಾರಿಗೆ ಬರುತ್ತೆ. ಆ ಹಿನ್ನೆಲೆಯಲ್ಲಿ ಜುಲೈ ತಿಂಗಳಲ್ಲಿ ಚುನಾವಣೆಗಳು ನಡೆದು ಸಂವಿಧಾನದ ರಚನಾ ಸಭೆ ಅನ್ನೋದು ರಚನೆ ಆಗುತ್ತೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಓಕೆ, ಹಾಗಾದರೆ ಆಗಸ್ಟ್ ಕೊಡುಗೆ ಮತ್ತು ಈ ಕ್ರಿಪ್ಸ್ ಆಯೋಗ, ಕ್ಯಾಬಿನೆಟ್ ಮಿಷನ್ ಅಂದರೆ ಏನು ಅಂತ ನಾವು ಸ್ವಲ್ಪ ವಿವರಣೆ ನೋಡೋದಾದರೆ, ಈ ಆಗಸ್ಟ್ ಕೊಡುಗೆ ಮತ್ತು ಈ ಕ್ರಿಪ್ಸ್ ಆಯೋಗಗಳು 1939ರಿಂದ 45ರವರೆಗೂ ಏನು ಈ ದ್ವಿತೀಯ ಮಹಾಯುದ್ಧ ನಡೀತಲ್ಲ, ಆ ಯುದ್ಧಕ್ಕೆ ಭಾರತೀಯರ ಸಹಕಾರಕ್ಕಾಗಿ ಬ್ರಿಟನ್ನಿನಿಂದ ಸಹಕಾರ ಪಡೆಯೋ ಉದ್ದೇಶದಿಂದ ಆಗಸ್ಟ್ ಕೊಡುಗೆಯ ಮೂಲಕ ಕೆಲವೊಂದು ಆಮಿಷಗಳನ್ನು ನೀಡಲಾಗುತ್ತೆ. ಹಾಗೆ ಸ್ಟಾಫರ್ಡ್ ಕ್ರಿಪ್ಸ್ ಅನ್ನುವಂತಹ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗವನ್ನು ಕೂಡ ಕಳಿಸಲಾಗುತ್ತೆ. ಈ ಕ್ರಿಪ್ಸ್ ಆಯೋಗವನ್ನು ಕೂಡ ರಚಿಸಲಾಗುತ್ತೆ. ಇದು 1939ರಿಂದ 45ರವರೆಗೂ ನಡೆದಂತಹ ಸೆಕೆಂಡ್ ವರ್ಲ್ಡ್ ವಾರ್ಗೆ ಸಹಕಾರ ಪಡೆಯುವಂಥ ಉದ್ದೇಶದಿಂದ ಈ ಆಯೋಗ ರಚನೆ ಆಗುತ್ತೆ. ಹಾಗಾಗಿ ಅವರು ಸಂವಿಧಾನ ರಚನಾ ಸಭೆಗೆ ಒಪ್ಪೋದು ಅನಿವಾರ್ಯವಾಗಿತ್ತು. ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ಕ್ಯಾಬಿನೆಟ್ ಆಯೋಗ ರಚನೆ ಆಗುತ್ತೆ. ಕ್ಯಾಬಿನೆಟ್ ಆಯೋಗದಿಂದ ಅದರ ಅನುಸಾರವಾಗಿ ಜುಲೈ ತಿಂಗಳಲ್ಲಿ ಚುನಾವಣೆಗಳು ನಡೆದು ಸಂವಿಧಾನ ರಚನಾ ಸಭೆ ಅನ್ನೋದು ರಚನೆ ಆಗುತ್ತೆ. ಆ ಕ್ಯಾಬಿನೆಟ್ ಆಯೋಗ ಅಂದರೆ ಬ್ರಿಟಿಷರು ಭಾರತಕ್ಕೆ ಸ್ವತಂತ್ರ ಕೊಡೋದಕ್ಕೆ ನಿರ್ಧಾರ ಮಾಡಿರ್ತಾರೆ. ಆಗಾಗಲೇ ಅವ್ರಿಗೆ ಅಧಿಕಾರದ ಹಸ್ತಾಂತರ ಪ್ರಕ್ರಿಯೆಯನ್ನು ಚರ್ಚೆ ಮಾಡೋ ಉದ್ದೇಶದಿಂದ ಈ ಕ್ಯಾಬಿನೆಟ್ ಆಯೋಗವನ್ನು ಕಳಿಸಿರ್ತಾರೆ. ಅಧಿಕಾರವನ್ನು ಅಂದರೆ ಭಾರತಕ್ಕೆ ಸ್ವತಂತ್ರ ಕೊಡಬೇಕಾದ್ರೆ ಏನೆಲ್ಲ ಸವಾಲುಗಳು ಬರ್ತವೆ, ಯಾವೆಲ್ಲ ಸಮಸ್ಯೆಗಳು ಉಂಟಾಗ್ತವೆ, ಅವುಗಳನ್ನೆಲ್ಲ ಪರಿಶೀಲನೆ ಮಾಡೋ ಉದ್ದೇಶದಿಂದ
ಅಧಿಕಾರದ ಹಸ್ತಾಂತರದ ಪ್ರಕ್ರಿಯೆಯನ್ನು ಅಧ್ಯಯನ ಮಾಡೋ ದೃಷ್ಟಿಯಿಂದ ಈ ಕ್ಯಾಬಿನೆಟ್ ಆಯೋಗವನ್ನು ಬ್ರಿಟನ್ನಿಂದ ಭಾರತಕ್ಕೆ ಕಳಿಸ್ತಾರೆ. ಇದರಲ್ಲಿ 3 ಸದಸ್ಯರಿರ್ತಾರೆ. ಈ ಒಂದು ಆಯೋಗದ ಮೂಲಕ ಸಂವಿಧಾನದ ರಚನಾ ಸಭೆಗೆ ಅವಕಾಶ ಸಿಗುತ್ತೆ. ಇದಿಷ್ಟು ಹಿನ್ನೆಲೆ. ಹೇಗೆ ನಮ್ಮ ಸಂವಿಧಾನಕ್ಕೆ ಹಿಂದಿನಿಂದ ಇದಿಷ್ಟೇ ಅಲ್ಲದೆ ಸಾಕಷ್ಟು ಪ್ರಯತ್ನಗಳಿದೆ. ಆದರೆ ನಿಮಗೆ ಚಿಕ್ಕದಾಗಿ ಎಷ್ಟು ಬೇಕೋ ಅಷ್ಟನ್ನು ಅವರು ಪಠ್ಯಕ್ರಮದಲ್ಲಿ ನಿಗದಿಪಡಿಸಿದ್ದಾರೆ. ಮುಂದೆ ಅನೇಕ ಕಾಯ್ದೆಗಳು ಅಥವಾ ಶಾಸನಗಳನ್ನು ಜಾರಿಗೆ ತರ್ತಾರೆ ಬ್ರಿಟಿಷರು. ಆ ಒಂದು ಕಾಯ್ದೆಗಳ ಅನುಕೂಲವಾಗಿರುವಂತಹ ಎಲ್ಲ ಅಂಶಗಳನ್ನು ಅಳವಡಿಸಿಕೊಂಡು ಆಯಾ ಕಾಯ್ದೆಗಳಲ್ಲಿ ದೊರೆತಂತಹ ಅವಕಾಶಗಳನ್ನು ಬಳಸ್ಕೊಂಡು ನಮ್ಮ ಸಂವಿಧಾನ ರೂಪುಗೊಳ್ಳುತ್ತೆ. 1773ರಿಂದ ಪ್ರಾರಂಭ ಆದಂತಹ ರೆಗ್ಯುಲೇಟಿಂಗ್ ಕಾಯ್ದೆಯಿಂದ ಹಿಡಿದು 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆವರೆಗೂ ಸಾಕಷ್ಟು ಕಾನೂನುಗಳು ಜಾರಿಗೆ ಬರ್ತವೆ, ಅಂದರೆ ಶಾಸನಗಳನ್ನು ಜಾರಿಗೆ ತರಲಾಗುತ್ತೆ. ಆದರೆ ಆ ಎಲ್ಲ ಶಾಸನಗಳ ಪರಿಚಯವನ್ನು ನಿಮಗೆ ಇಲ್ಲಿ ಇಟ್ಟಿಲ್ಲ. ಕೇವಲ ಕೆಲವೊಂದು ಶಾಸನಗಳ ಪರಿಚಯವನ್ನು ಮಾತ್ರ ಇಟ್ಟಿದ್ದಾರೆ. ಆ ಶಾಸನಗಳನ್ನು ನಾನು ನಿಮಗೆ ವಿವರಣೆ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಆ ಶಾಸನಗಳಲ್ಲಿ ಏನೆಲ್ಲ ಬದಲಾವಣೆಗಳಾದವು, ಹೇಗೆ ಆ ಶಾಸನಗಳ ಮೂಲಕ ನಮ್ಮ ಸಂವಿಧಾನ ಜಾರಿಗೆ ಬಂತು ಅನ್ನೋದನ್ನು ನಾವು ತಿಳಿಯುವಂಥ ಪ್ರಯತ್ನ ಮಾಡೋಣ. ಈಗ ಅದರಲ್ಲಿ ಮೊದಲನೇದಾಗಿ ರೆಗ್ಯುಲೇಟಿಂಗ್ ಆ್ಯಕ್ಟ್ 1773 ಅನ್ನೋದು. ಬ್ರಿಟಿಷರು ವ್ಯಾಪಾರದ ಉದ್ದೇಶದಿಂದ ಭಾರತಕ್ಕೆ ಬಂದರು. 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡಿದ್ರು ಅನ್ನೋದು ನಿಮಗೆ ಗೊತ್ತಿದೆ. ತದನಂತರ ಇಲ್ಲಿರುವಂತಹ ಒಳಜಗಳಗಳನ್ನು ಅಥವಾ ಕಿತ್ತಾಟಗಳನ್ನು ಬಳಸ್ಕೊಂಡು ತಮ್ಮ ವ್ಯಾಪಾರಕ್ಕಾಗಿ ಹಲವಾರು ರಿಯಾಯಿತಿಗಳನ್ನ ಪಡ್ಕೊಳ್ತಾ ಬಂತು ಈಸ್ಟ್ ಇಂಡಿಯಾ ಕಂಪನಿ, ಹೌದಲ್ವಾ? ಹಾಗೆ ವ್ಯಾಪಾರ ರಿಯಾಯಿತಿಗಳನ್ನು ಪಡೆದುಕೊಂಡು ಬಂದು ಶ್ರೀಮಂತವಾದಂತೆ ಬ್ರಿಟನ್ನರಿಗೆ, ಅಂದರೆ ಬ್ರಿಟಿಷರಲ್ಲಿ ಏನು ಇಂಗ್ಲೆಂಡಲ್ಲಿ ಇದ್ದರಲ್ಲ ಅವ್ರಿಗೆ ಈ ಕಂಪನಿ ಮೇಲೆ ಕಣ್ಣು ಬೀಳುತ್ತೆ. ಅಲ್ಲದೆ ಇಲ್ಲಿ ಕೂಡ ಭಾರತೀಯರಿಗೂ ಹಾಗೂ ಈ ಕಂಪನಿಗಳ ಮಧ್ಯೆ ಸಾಕಷ್ಟು ಗಲಾಟೆಗಳು ಅಲ್ಲಲ್ಲೇ ಕೋಲ್ಡ್ ವಾರ್ ಥರ ಶುರುವಾಗುತ್ತೆ. ಈ ಹಿನ್ನೆಲೆಯಲ್ಲಿ ಅದನ್ನು ನಿಯಂತ್ರಣ ಮಾಡೋದಕ್ಕೆ ಇಂಗ್ಲೆಂಡ್ ಸರ್ಕಾರ ಮುಂದಾಗುತ್ತೆ. ಆ ನಿಯಂತ್ರಣ ಮಾಡುವ ನಿಟ್ಟಿನಲ್ಲಿ ಜಾರಿಗೆ ಬಂದಂತಹ ಮೊದಲ ಶಾಸನವೇ 1773ರ ರೆಗ್ಯುಲೇಟಿಂಗ್ ಆ್ಯಕ್ಟ್. ಅರ್ಥ ಆಯ್ತಾ ಈಗ? ಸೊ ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿ ಅನ್ನೋದ್ರ ಮೂಲಕ ಇಲ್ಲಿ ವ್ಯಾಪಾರ ನಡೀತಾ ಇತ್ತು. ಆ ವ್ಯಾಪಾರಿಗಳು ಮತ್ತು ನಮ್ಮ ಭಾರತೀಯರ ನಡುವೆ ಕೆಲವು ಸಂಘರ್ಷಗಳು ಉಂಟಾದಾಗ, ಅಲ್ಲದೆ ಆ ಲಾಭ ಗಳಿಸ್ತಾ ಇದ್ದಂತಹ ಕಂಪನಿಯನ್ನು ನಿಯಂತ್ರಣ ಮಾಡೋ ಉದ್ದೇಶದಿಂದಲೂ ಕೂಡ ಈ ಕಾಯ್ದೆಗಳನ್ನ ಜಾರಿಗೆ ತರ್ತಾರೆ. ಅಂತಹ ಕಾಯ್ದೆಗಳಲ್ಲಿ 1773ರ ಶಾಸನ ಮೊದಲನೇದಾಗಿ ಜಾರಿಗೆ ಬರುತ್ತೆ. ಓಕೆ, 1773ರ ರೆಗ್ಯುಲೇಟಿಂಗ್ ಆ್ಯಕ್ಟ್ನಲ್ಲಿ ಏನು ಬದಲಾವಣೆಗಳಾಗುತ್ತೆ, ಹಾಗಾದರೆ ಇದರಲ್ಲಿ ಏನು ಲಕ್ಷಣಗಳಿದೆ ಅನ್ನೋದನ್ನು ನಾವು ಸರಳವಾಗಿ ಗಮನಿಸೋದಾದರೆ, ಇಲ್ಲಿ ಮೊದಲು ಸಂಸ್ಥಾನಗಳಿರ್ತವೆ. ಬಂಗಾಳ ಆಗಿರ್ಬೋದು, ಬಾಂಬೆ ಆಗಿರ್ಬೋದು, ಮದ್ರಾಸ್ ಆಗಿರ್ಬೋದು, ಈ ರೀತಿ ಪ್ರತ್ಯೇಕವಾದಂತಹ ಸಂಸ್ಥಾನಗಳಿರ್ತವೆ. ಆಯಿತಾ? ಈ ಸಂಸ್ಥಾನಗಳನ್ನ ಏನು ಮಾಡ್ತಾರೆ, ಗವರ್ನರ್ ಅಂತ ಒಬ್ಬ ಮುಖ್ಯಾಧಿಕಾರಿ ಇರ್ತಾನೆ. ಆದರೆ ಈ ಕಾಯ್ದೆ ಬಂದ ಮೇಲೆ 1773ರ ಕಾಯ್ದೆ ಬಂದ ಮೇಲೆ 1773 ನಂತರ ಆ ಗವರ್ನರ್ ಅನ್ನುವಂತಹ ಹುದ್ದೆಯ ಜಾಗಕ್ಕೆ ಗವರ್ನರ್ ಜನರಲ್ ಅನ್ನುವಂತಹ ಹುದ್ದೆಯನ್ನು ಸೃಷ್ಟಿ ಮಾಡ್ತಾರೆ. ಇದರಲ್ಲಿ ಬಂಗಾಳದ ಗವರ್ನರ್ ಜನರಲ್ ಅನ್ನುವಂತಹ ಹುದ್ದೆಯನ್ನು ಸೃಷ್ಟಿ ಮಾಡ್ತಾರೆ. ಇಲ್ಲಿ ಬಂಗಾಳದ ಗವರ್ನರ್ ಜನರಲ್ ಹುದ್ದೆಯನ್ನು ಸೃಷ್ಟಿ ಮಾಡ್ತಾರೆ. ಈ ಹುದ್ದೆಗೆ ಮೊದಲು ನೇಮಕಗೊಂಡವನು ಯಾರಪ್ಪ ಅಂದರೆ ಲಾರ್ಡ್ ವಾರನ್ ಹೇಸ್ಟಿಂಗ್ ಅಂತ. ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರು ಅಂದರೆ ವಾರನ್ ಹೇಸ್ಟಿಂಗ್, ಹೌದಲ್ವಾ? ಇವ್ರಿಗೆ ಲಾರ್ಡ್ ಅಂತ ಕರೆಯೋದು ನಮ್ಮ ದುರ್ದೈವ. ಬ್ರಿಟಿಷರು ನಮಗೆ ಅಷ್ಟೆಲ್ಲ ಹಿಂಸೆ ಕೊಟ್ಟರು ಲಾರ್ಡ್ ಅಂತ ಬರೀಬೇಕು, ಇರಲಿ, ಏನು ಮಾಡೋಕ್ಕಲ್ಲ. ವಿಚಾರಕ್ಕೆ ಬರೋಣ. ವಾರನ್ ಹೇಸ್ಟಿಂಗ್ ಅನ್ನುವಂಥವನು ಬಂಗಾಳದ ಮೊದಲ ಗವರ್ನರ್ ಜನರಲ್. ಆಯಿತಾ? ಇದು ಸ್ವಲ್ಪ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಆದ್ದರಿಂದ ಸ್ಪಷ್ಟವಾಗಿ ನೆನ್ಪಿಟ್ಕೊಳ್ಳಿ. ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರು? ಲಾರ್ಡ್ ವಾರನ್ ಹೇಸ್ಟಿಂಗ್. ಅಲ್ಲದೆ ಈ ಉಳಿದ ಸಂಸ್ಥಾನಗಳಿದ್ವಲ್ಲ, ಬಂಗಾಳಕ್ಕೇನೋ ಗವರ್ನರ್ನ ತೆಗೆದು ಗವರ್ನರ್ ಜನರಲ್ ಮಾಡಿದ್ರು. ಈ ಮದ್ರಾಸ್ ಮತ್ತು ಬಾಂಬೆ ಇದ್ವಲ್ಲ, ಆ ಗವರ್ನರ್ಗಳನ್ನ ಇವನ ಒಂದು ಅಧೀನಕ್ಕೆ ಕೊಡ್ತಾರೆ. ಇವನ ಒಂದು ನಿಯಂತ್ರಣದಲ್ಲಿ ಅವರು ಕಾರ್ಯನಿರ್ವಹಿಸೋ ರೀತಿ ಮಾಡಲಾಗುತ್ತೆ. ಅಲ್ಲದೆ ಈ ಗವರ್ನರ್ ಜನರಲ್ಗೆ ಕಾರ್ಯನಿರ್ವಹಿಸೋದಕ್ಕೆ ಒಂದು ಕಾರ್ಯಕಾರಿ ಮಂಡಳಿಯನ್ನು ಕೂಡ ನೇಮಕ ಮಾಡೋದಕ್ಕೆ ಅವಕಾಶ ಕೊಡುತ್ತೆ. 4 ಜನ ಸದಸ್ಯರಿರುವಂತಹ ಕಾರ್ಯಕಾರಿ ಮಂಡಳಿಯನ್ನು ನೇಮಿಸಲು ಕೂಡ ಈ ಕಾಯ್ದೆ ಅವಕಾಶ ಮಾಡಿಕೊಡುತ್ತೆ. ಅಲ್ಲದೆ ಕಲ್ಕತ್ತಾದಲ್ಲಿ 1774ರಲ್ಲಿ ಒಂದು ಸುಪ್ರೀಂ ಕೋರ್ಟ್ ಕೂಡ ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಇದಿಷ್ಟು 1773ರ ಕಾಯ್ದೆಯ ವಿವರಣೆ. ಮೊದಲನೇದಾಗಿ ಬಂಗಾಳದ ಗವರ್ನರ್ ಅನ್ನುವಂಥ ಹುದ್ದೆಗೆ ಬದಲಾಗಿ ಗವರ್ನರ್ ಜನರಲ್ ಹುದ್ದೆಯನ್ನು ಸೃಷ್ಟಿ ಮಾಡುತ್ತೆ. ಅದಕ್ಕೆ ನೇಮಕಗೊಂಡಂತಹ ಮೊದಲನೇವನು ವಾರನ್ ಹೇಸ್ಟಿಂಗ್. ಇವನಿಗೆ ಸಹಾಯ ಮಾಡೋದಕ್ಕೆ 4 ಜನರ ಕಾರ್ಯಕಾರಿ ಮಂಡಳಿಯನ್ನು ಕೂಡ ನೇಮಕ ಮಾಡೋದಕ್ಕೆ ಅವಕಾಶ ಕೊಡುತ್ತೆ.
ಬಾಂಬೆ ಮತ್ತು ಮದ್ರಾಸ್ ಗವರ್ನರ್ಗಳನ್ನು ಇವನ ಒಂದು ಅಧೀನಕ್ಕೆ ತರುತ್ತೆ. ಅಲ್ಲದೆ ಕೊನೆಯದಾಗಿ ಕಲ್ಕತ್ತಾದಲ್ಲಿ 1774ರಲ್ಲಿ ಒಂದು ಸುಪ್ರೀಂ ಕೋರ್ಟ್ ಕೂಡ ಸ್ಥಾಪಿಸಲು ಅವಕಾಶ ಕಲ್ಪಿಸಲಾಗುತ್ತೆ ಅನ್ನೋದು ಇದು 1773ರ ಕಾಯ್ದೆ. ಎರಡನೇ ಒಂದು ಶಾಸನ 1833ರ ಸನ್ನದು. ಆಯಿತಾ, ಮೊದಲನೇದು 1773ರ ಶಾಸನ, ಎರಡನೇದು 1833ರ ಸನ್ನದು. ಈ ಮಧ್ಯೆ ಸಾಕಷ್ಟು ಕಾಯ್ದೆಗಳು ಬಂದಿದೆ. ಆಯಿತಾ, ಫಿಟ್ಸ್ ಇಂಡಿಯಾ ಆಕ್ಟ್ ಇರ್ಬೋದು, ಮತ್ತು ಇದ್ರ ಮೊದಲೊಂದು ಚಾರ್ಟರ್ ಆಕ್ಟ್ ಬರುತ್ತೆ. ಸೊ ಸಾಕಷ್ಟು ಕಾಯ್ದೆಗಳಿದೆ. ಆದರೆ ನಿಮಗೆ ಪಠ್ಯಕ್ರಮದಲ್ಲಿ ಪ್ರಮುಖವಾಗಿರುವಂತಹ ಕಾಯ್ದೆಗಳನ್ನ ಇಟ್ಟಿದ್ದಾರೆ, ಅವನ್ನು ಮಾತ್ರ ನಾವು ಗಮನಿಸೋಣ. 1833ರ ಸನ್ನದು. ಈ ಕಾಯ್ದೆಯಲ್ಲಿ ಏನು ಮಾಡ್ತಾರೆ, ಅಲ್ಲೇನು ಮಾಡಿದ್ರು, 1773ರಲ್ಲಿ ಬಂಗಾಳದ ಗವರ್ನರನ್ನು ತೆಗೆದು ಬಂಗಾಳದ ಗವರ್ನರ್ ಜನರಲ್ ಅಂತ ಮಾಡಿದ್ರು. ಹೌದಲ್ವಾ? ಅವನಿಗೆ ಸಹಾಯಕವಾಗಿ 4 ಒಂದು ಕಾರ್ಯಕಾರಿ ಮಂಡಳಿಯನ್ನು ಕೂಡ ನೇಮಕ ಮಾಡೋದಕ್ಕೆ ಅವಕಾಶ ಕಲ್ಪಿಸಿಕೊಡ್ತು. ಇಲ್ಲೇನು ಮಾಡ್ತಾರೆ, ಈ ಬಂಗಾಳದ ಗವರ್ನರ್ ಜನರಲ್ ಅನ್ನುವಂತಹ ಹುದ್ದೆಗೆ ಬದಲಾಗಿ ಭಾರತದ ಗವರ್ನರ್ ಜನರಲ್ ಅನ್ನುವಂತಹ ಹುದ್ದೆಯನ್ನು ಸೃಷ್ಟಿ ಮಾಡ್ತಾರೆ 1833ರ ಸನ್ನದಿನಲ್ಲಿ. ಆಯಿತಾ, ಮೊದಲನೇದು ಭಾರತದ ಗವರ್ನರ್ ಜನರಲ್ ಆಗೋದಕ್ಕೆ ಇಲ್ಲಿ ಅವಕಾಶ ಕಲ್ಪಿಸಲಾಗುತ್ತೆ. ಅಲ್ಲಿ ಬಂಗಾಳದ ಗವರ್ನರ್ನ ತೆಗೆದು ಗವರ್ನರ್ ಜನರಲ್ ಹುದ್ದೆಯನ್ನು ಸೃಷ್ಟಿ ಮಾಡ್ತಾರೆ. ಇಲ್ಲಿ ಬಂಗಾಳದ ಗವರ್ನರ್ ಜನರಲ್ ಅನ್ನುವಂತಹ ಹುದ್ದೆಗೆ ಬದಲಾಗಿ ಭಾರತದ ಗವರ್ನರ್ ಜನರಲ್ ಹುದ್ದೆಯನ್ನು ಸೃಷ್ಟಿ ಮಾಡ್ತಾರೆ. ಈ ರೀತಿ ನೇಮಕ ಆದಂತಹ ಮೊದಲ ಒಂದು ಭಾರತದ ಗವರ್ನರ್ ಜನರಲ್ ವಿಲಿಯಂ ಬೆಂಟಿಕ್ ಅನ್ನುವಂಥವ್ನು. ಆಯಿತಾ, ಕನ್ಫ್ಯೂಸ್ ಆಗಬೇಡಿ, ಇದು ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಮುಂದೆ ಬಹಳ ಉಪಯೋಗ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಬಂಗಾಳದ ಮೊದಲ ಗವರ್ನರ್ ಜನರಲ್ ವಾರನ್ ಹೇಸ್ಟಿಂಗ್, ಭಾರತದ ಮೊದಲ ಗವರ್ನರ್ ಜನರಲ್ ವಿಲಿಯಂ ಬೆಂಟಿಕ್. ಇದು ಸ್ವತಂತ್ರ ಪೂರ್ವದಲ್ಲಿ ನಾನು ಮಾತಾಡ್ತಾ ಇರೋದು. ಆಯಿತಾ, 1947ಕ್ಕೂ ಮೊದಲು ಭಾರತದ ಮೊದಲ ಗವರ್ನರ್ ಜನರಲ್ ಯಾರು? ವಿಲಿಯಂ ಬೆಂಟಿಕ್. ಇಷ್ಟು ಕ್ಲಿಯರ್ ಇರಲಿ. ಮುಂದೆ 1858ರ ಶಾಸನ. ಇದು ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಕೂಡ ಕರೀತಾರೆ. ಈಗ ನಾವು 1773ರ ಶಾಸನ ನೋಡಿದ್ವಿ, 1833ರ ಸನ್ನದು ತಿಳ್ಕೊಂಡ್ವಿ. ಈಗ 1858ರ ಶಾಸನವನ್ನು ನಾವು ಅರ್ಥ ಮಾಡ್ಕೋಬೇಕು. ಈ ಶಾಸನ ಯಾಕೆ ಜಾರಿಗೆ ಬರುತ್ತೆ ಅಂದರೆ 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅನ್ನೋದು ನಡೆಯುತ್ತೆ. ಅದು ನಿಮಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಬ್ರಿಟಿಷರ ವಿರುದ್ಧ ಮಂಗಳ ಪಾಂಡೆ ಅನ್ನುವಂತಹ ಸೈನಿಕನಿಂದ ಪ್ರಾರಂಭ ಆದಂತಹ ಈ ಒಂದು ಸಂಗ್ರಾಮ ಇಡೀ ಭಾರತದಾದ್ಯಂತ ವ್ಯಾಪಿಸಿ ಮೊದಲ ಸ್ವತಂತ್ರ ಸಂಗ್ರಾಮ ಅನ್ನುವಂತಹ ಖ್ಯಾತಿಗೆ ಪಾತ್ರವಾಗಿದೆ. ಇದನ್ನ ಕೆಲವರು ಸಿಪಾಯಿ ದಂಗೆ ಅಂತಲೂ ಕೂಡ ಕರೀತಾರೆ. ಆದಷ್ಟು ಬ್ರಿಟಿಷರು ಇದನ್ನು ಸಿಪಾಯಿ ದಂಗೆ ಅಂತ ಕರೆದರೆ ಭಾರತೀಯರೆಲ್ಲ ಮೊದಲ ಸ್ವತಂತ್ರ ಸಂಗ್ರಾಮ ಅಂತ ಕರೀತಾರೆ. ಆಯಿತಾ, 1857ರಲ್ಲಿ ಪ್ರಥಮ ಸ್ವತಂತ್ರ ಸಂಗ್ರಾಮ ಆಗುತ್ತೆ. ಇದರ ಪರಿಣಾಮವಾಗಿ ಆ ಬ್ರಿಟಿಷಲ್ಲಿರುವಂತಹ ಬ್ರಿಟನ್ ರಾಣಿ ಒಂದು ಆದೇಶವನ್ನು ಅಥವಾ ಒಂದು ಶಾಸನವನ್ನು ಹೊರಡಿಸ್ತಾಳೆ. ಅದನ್ನೇ ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಕೂಡ ಕರೆಯಲಾಗುತ್ತೆ. 1858ರಲ್ಲಿ ಈ ಶಾಸನ ಜಾರಿಗೆ ಬರುತ್ತೆ. ಇದ್ರ ಪರಿಣಾಮ ಏನಾಯಿತು? ನಾನೀಗ 1773ರ ಶಾಸನ ಹೇಗೆ ಬಂತು, ಯಾಕೆ ಬಂತು ಅನ್ನೋದನ್ನು ಹೇಳಿದೆ. ಅಂದರೆ ಈ ಖಾಸಗಿ ಕಂಪ್ನಿ ವ್ಯವಹಾರ ಮಾಡ್ತಾ ಇರುತ್ತೆ, ಅದನ್ನು ಕ್ರಮೇಣವಾಗಿ ನಿಯಂತ್ರಣ ಮಾಡೋ ಉದ್ದೇಶದಿಂದ ಈ ಒಂದು ಕಾಯ್ದೆನ ಜಾರಿಗೆ ಬರ್ತಾರೆ ಅಂತ. ಇನ್ನು ಮುಂದೆ ಏನಾಯಿತು, 1858ರ ನಂತರ ಈ ಶಾಸನದ ಮೂಲಕ ನೇರವಾಗಿ ಭಾರತ ಅನ್ನುವುದು ಬ್ರಿಟನ್ನಿನ ಅಧೀನಕ್ಕೆ ಬಂತು. ಬ್ರಿಟಿಷರು ನೇರವಾಗಿ ಆಡಳಿತವನ್ನು ಪ್ರಾರಂಭ ಮಾಡಿದ್ರು. ಇಷ್ಟು ದಿವಸ ಕಂಪನಿಗೆ ಕಾಯ್ದೆಗಳನ್ನ ಜಾರಿಗೆ ಮಾಡ್ತಾ ಇದ್ರು. ಈ ಥರ್ಡ್ ಪಾರ್ಟಿಯಾಗಿ ಇದು ಕಂಪನಿ ನಮ್ಮಲ್ಲಿ ವ್ಯವಹಾರ ನಡೆಸ್ತಾ ಇತ್ತು. ಇನ್ನು ಮುಂದೆ ಏನಾಯಿತು, ನೇರವಾಗಿ ಬ್ರಿಟಿಷರೇ ಆ ಕಾಡಕ್ಕೆ ಕೇಳಿದ್ಬಿಟ್ರು 1858ರಲ್ಲಿ. ಆಯಿತಾ, ಓಕೆ. ಈ ಕಾಯ್ದೆಯನ್ನು ಯಾಕೆ ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ ಅಂದರೆ, ಭಾರತೀಯರಿಗೆ ಅನೇಕ ಆಶ್ವಾಸನೆಗಳನ್ನು ಈ ಕಾಯ್ದೆ ಹೊರಡಿಸಿರುತ್ತೆ. ನಿಮಗೆ ಒಂದೇ ವಾಕ್ಯದಲ್ಲಿ ಹೇಳೋದಾದರೆ, ಭಾರತೀಯರಿಗೆ ಹಲವಾರು ಆಶ್ವಾಸನೆಗಳನ್ನು ನೀಡಿದ ಕಾರಣ ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಕರೆಯಲಾಗುತ್ತೆ. ಆಯಿತಾ, ಈ ಒಂದು ಶಾಸನದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತವೆ ಅಂದರೆ, ಈಗ ನಾವು ಮೊದಲೇ ನೋಡಿದ್ವಿ 1773ರಲ್ಲಿ ಬಂಗಾಳದ ಗವರ್ನರ್ ಇದ್ದವರು ಬಂಗಾಳದ ಗವರ್ನರ್ ಜನರಲ್ ಆದರು. 1833ರಲ್ಲಿ ಏನಾಯಿತು, ಬಂಗಾಳದ ಗವರ್ನರ್ ಜನರಲ್ ಇದ್ದವರು ಭಾರತದ ಗವರ್ನರ್ ಜನರಲ್ ಆದರು. ಅಂದರೆ ಆ ಹುದ್ದೆ ಆಯಿತು, ಪರಿವರ್ತನೆ ಆಯಿತು. ಈಗ 1858ರಲ್ಲಿ ಏನಾಯಿತು, ಈ ಭಾರತದ ಗವರ್ನರ್ ಜನರಲ್ ಹುದ್ದೆಗೆ ಬದಲಾಗಿ ಭಾರತದ ವೈಸ್ರಾಯ್ ಹುದ್ದೆ ಸೃಷ್ಟಿಯಾಯಿತು. ಇದಕ್ಕೆ ಇಂಡಿಯನ್ ಕೌನ್ಸಿಲ್ ಅನ್ನುವಂತಹ ಒಂದು ಸದಸ್ಯರ ಮಂಡಳಿ ಕೂಡ ಅಸ್ತಿತ್ವಕ್ಕೆ ಬಂತು.
ಇದರಲ್ಲಿ ಒಟ್ಟು ಒಬ್ಬ ಕ್ಯಾಬಿನೆಟ್ ದರ್ಜೆಯ ಸಚಿವರು ಹಾಗೂ 15 ಜನರ ಸದಸ್ಯರನ್ನು ಒಳಗೊಂಡಂತಹ ಒಂದು ಇಂಡಿಯನ್ ಕೌನ್ಸಿಲ್ ಅಸ್ತಿತ್ವಕ್ಕೆ ಬಂತು. ಅರ್ಥ ಆಯ್ತಾ? ಇಲ್ಲಿ ಈ ರೀತಿ ನೇಮಕವಾದಂತಹ ಮೊದಲ ವೈಸ್ರಾಯ್ ಯಾರು ಅಂದರೆ ಕ್ಯಾನಿಂಗ್, ಲಾರ್ಡ್ ಕ್ಯಾನಿಂಗ್ ಅನ್ನುವಂಥವನು ಮೊದಲ ವೈಸ್ರಾಯ್ ಆಗಿ ನೇಮಕಗೊಳ್ಳುತ್ತಾನೆ. ಸೊ ಇವನ್ನ ನೀವು ಮರಿದೇ ನೆನ್ಪಿಟ್ಕೋಬೇಕು. ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರು? ವಾರನ್ ಹೇಸ್ಟಿಂಗ್. ಆಯ್ತಾ? ಭಾರತದ ಗವರ್ನರ್ ಜನರಲ್ ಯಾರು? ವಿಲಿಯಂ ಬೆಂಟಿಕ್. ಹೌದಲ್ವಾ? ಹಾಗೆ ಭಾರತದ ಮೊದಲ ವೈಸ್ರಾಯ್ ಯಾರು ಅಂದರೆ ಕ್ಯಾನಿಂಗ್. ಸೊ ಅರ್ಥ ಆಯ್ತಲ್ಲ? ಈ 3 ಜನನ ನೀವು ಕನ್ಫ್ಯೂಸ್ ಆಗದೆ ನೆನ್ಪಿಟ್ಕೋಬೇಕಾಗುತ್ತೆ. ಇದನ್ನ ಯಾಕೆ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ ಅನ್ನೋದು ನಮ್ಗೆ ಅರ್ಥ ಆಯ್ತು. ಸೊ 1858ರ ಈ ಒಂದು ಕಾಯ್ದೆ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಮುಂದೆ 1861ರ ಶಾಸನ. ಗವರ್ನರ್ ಜನರಲ್ ರವರ ನಿರ್ದೇಶಕ ಮಂಡಳಿಯ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸಲಾಯಿತು. ಅಲ್ಲದೆ ಅಧಿಕಾರೇತರ ಸದಸ್ಯರಿಗೂ ಕೂಡ ಅವಕಾಶ ಕಲ್ಪಿಸಲಾಯಿತು. ಇದು ಈ ಶಾಸನದಲ್ಲಾದಂತಹ ಬದಲಾವಣೆ. ಗವರ್ನರ್ ಮಂಡಳಿಯ ನಿರ್ದೇಶಕರ ಸದಸ್ಯರನ್ನ ಹೆಚ್ಚಿಸಿದ್ದಷ್ಟೇ ಅಲ್ಲದೆ ಅಧಿಕಾರೇತರ ಸದಸ್ಯರಿಗೂ ಕೂಡ ಅವಕಾಶ ಈ ಕಾಯ್ದೆ ಕಲ್ಪಿಸಿಕೊಡ್ತು. ಮುಂದೆ ಪ್ರಮುಖವಾಗಿರುವಂಥ ಕಾಯ್ದೆ 1909ರ ಮಾರ್ಲೆಮೆಂಟೊ ಸುಧಾರಣೆಗಳು. ಇದನ್ನು ನಿಮಗೆ 1 ಮಾರ್ಕ್ಸ್ ಕೇಳ್ತಾರೆ. 1 ಮಾರ್ಕ್ಸ್ ಕೇಳ್ಬೋದು. ಮಾರ್ಲೆಮೆಂಟೊ ಸುಧಾರಣೆ ಯಾವಾಗ ಜಾರಿಗೆ ಬಂತು ಅಂತಲೂ ಕೇಳ್ಬೋದು. ಇದನ್ನ 1909ರ ಕಾಯ್ದೆ ಅಂತಲೂ ಕರೀತಾರೆ. ಯಾಕೆ ಇದನ್ನ ಮಾರ್ಲೆಮೆಂಟೊ ಕಾಯ್ದೆ ಅಂತ ಕರೀತಾರೆ ಅಂದರೆ, ಆ ಮಾರ್ಲೆ ಅನ್ನುವಂಥವನು ಕಾರ್ಯದರ್ಶಿ ಆಗಿರ್ತಾನೆ, ಮಿಂಟೋ ಅನ್ನುವಂಥವನು ಭಾರತದ ವೈಸ್ರಾಯ್ ಆಗಿರ್ತಾನೆ. ಆಯ್ತಾ? ಮಾರ್ಲೆ ಅನ್ನುವಂಥ ಒಬ್ಬ ಅಧಿಕಾರಿ ಕಾರ್ಯದರ್ಶಿ ಆಗಿರ್ತಾನೆ. ಈ ಮಿಂಟೋ ಅನ್ನುವಂಥವನು ಭಾರತದ ವೈಸ್ರಾಯ್. ಈಗ ಪ್ರಥಮ ವೈಸ್ರಾಯ್ ಯಾರು? ಲಾರ್ಡ್ ಕ್ಯಾನಿಂಗ್ ಅನ್ನೋದು ನಮ್ಗೆ ಗೊತ್ತಿದೆ. 1858ರ ಕಾಯ್ದೆ ಅದಕ್ಕೆ ಅವಕಾಶ ಮಾಡಿಕೊಡ್ತು. ಆದರೆ 1909ರಲ್ಲಿ ಮಿಂಟೋ ಅನ್ನುವಂಥವನು ವೈಸ್ರಾಯ್ ಆಗಿರ್ತಾನೆ. ಆಯ್ತಾ? ಆದ್ರಿಂದ ಈ ಕಾಯ್ದೆಯನ್ನ ಮಾರ್ಲೆಮೆಂಟೊ ಸುಧಾರಣೆಗಳು ಅಂತ ಕೂಡ ಕರೀತಾರೆ. ಈ ಕಾಯ್ದೆಯಲ್ಲಿ ಆದಂತಹ ಪ್ರಮುಖವಾದ ಬದಲಾವಣೆ ಅಂದರೆ ಮುಸ್ಲಿಮರಿಗೆ ಪ್ರತ್ಯೇಕ ಪ್ರಾತಿನಿಧ್ಯ ಕ್ಷೇತ್ರವನ್ನ ಕೊಡಲಾಗುತ್ತೆ ಚುನಾವಣೆಯಲ್ಲಿ. ಅಂದರೆ ಪ್ರತ್ಯೇಕ ಪ್ರಾತಿನಿಧ್ಯ ಕ್ಷೇತ್ರ ಅಂದರೆ ಮುಸ್ಲಿಮರು ಮುಸ್ಲಿಂ ಅಭ್ಯರ್ಥಿನ ಪ್ರತ್ಯೇಕವಾಗಿ ಚುನಾಯಿಸ್ಕೊಳ್ಳೋ ಅಂತ ಒಂದು ವ್ಯವಸ್ಥೆ. ಇದು ಮುಂದೆ ಕೋಮುವಾದಕ್ಕೂ ಕೂಡ ಎಡೆ ಮಾಡಿಕೊಡುತ್ತೆ. ಆ ಹಿನ್ನೆಲೆಯಲ್ಲಿ ಈ ಮಿಂಟೋನನ್ನ ಕೋಮುವಾದದ ಪಿತಾಮಹ ಅಂತ ಕೂಡ ಕರೆಯಲಾಗುತ್ತೆ. ಸೊ ಇದಿಷ್ಟು ಅರ್ಥ ಆಯ್ತಲ್ವಾ? ಮುಂದೆ 1919ರ ಮಾಂಟೆಗೋ ಚೆಮ್ಸ್ಫರ್ಡ್ ಕಾಯ್ದೆ. 1919ರ ಮಾಂಟೆಗೋ ಚೆಮ್ಸ್ಫರ್ಡ್ ಕಾಯ್ದೆ. ಇದು ಅಷ್ಟೇ. ಮಾಂಟೆಗೋ ಅನ್ನುವಂಥವನು ಕಾರ್ಯದರ್ಶಿ ಆಗಿರ್ತಾನೆ, ಚೆಮ್ಸ್ಫರ್ಡ್ ಅನ್ನುವಂಥವನು ವೈಸ್ರಾಯ್ ಆಗಿರ್ತಾನೆ. ಆದ್ರಿಂದ ಈ ಕಾಯ್ದೆಯನ್ನ ಮಾಂಟೆಗೋ ಚೆಮ್ಸ್ಫರ್ಡ್ ಕಾಯ್ದೆ ಅಂತ ಕರೆಯಲಾಗುತ್ತೆ. 1917ರಲ್ಲಿ ಒಂದು ಘೋಷಣೆ ಆಗಿರುತ್ತೆ. ಅದರ ಪರಿಣಾಮವಾಗಿ 1919ರ ಕಾಯ್ದೆ ಜಾರಿಗೆ ಬರುತ್ತೆ. ಈ ಕಾಯ್ದೆಯಲ್ಲಿ ಏನಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ ಅಂದರೆ, ಇದು ಸಂವಿಧಾನ ಬೆಳವಣಿಗೆಗೆ ಒಂದು ಮೈಲಿಗಲ್ಲು ಅಂದರೆ ತಪ್ಪಾಗಲ್ಲ ಈ ಕಾಯ್ದೆನ. ಆಯ್ತಾ? ಈ ಒಂದು ಕಾಯ್ದೆಯ ಪ್ರಮುಖ ಅಂಶಗಳು ಅಂದರೆ ಪ್ರಾಂತ್ಯಗಳ ಮೇಲೆ ಕೇಂದ್ರ ಸರ್ಕಾರದ ನಿಯಂತ್ರಣಕ್ಕೆ ಅವಕಾಶ ಕಲ್ಪಿಸಲಾಗುತ್ತೆ. ಅಂದರೆ ಈಗಲೂ ನೋಡಿ ನಮ್ಮ ದೇಶದಲ್ಲಿ ಹೇಗಿದೆ, ನಮ್ಮ ರಾಜ್ಯಗಳಿಗೆ ಎಲ್ಲ ಅಧಿಕಾರಗಳು ಇಲ್ಲ. ಕೇಂದ್ರ ಸರ್ಕಾರಕ್ಕೆ ರಾಜ್ಯಗಳ ಮೇಲೆ ಸಾಕಷ್ಟು ವಿಚಾರಗಳಲ್ಲಿ ನಿಯಂತ್ರಣ ಇದೆ. ಹೌದಲ್ವಾ? ಹಾಗೆಯೇ ಅಂದಿನ ಕಾಲದಲ್ಲಿ ಕೇಂದ್ರ ಸರ್ಕಾರಕ್ಕೆ ಪ್ರಾಂತ್ಯಗಳ ಮೇಲೆ ಅಧಿಕಾರದ ನಿಯಂತ್ರಣವನ್ನು ಈ ಕಾಯ್ದೆ ಕಲ್ಪಿಸಿಕೊಡುತ್ತೆ. ಅಲ್ಲದೆ ಈಗ 1909ರ ಕಾಯ್ದೆಯಲ್ಲಿ ಏನು ಮುಸ್ಲಿಮರಿಗೆ ಅವಕಾಶ ಮಾಡಿಕೊಟ್ಟಿತ್ತಲ್ಲ ಪ್ರತ್ಯೇಕ ಪ್ರಾತಿನಿಧ್ಯ, ಅದೇ ರೀತಿ ಈ ಕಾಯ್ದೆಯ ಮೂಲಕ ಕ್ರೈಸ್ತರಿಗೂ ಕೂಡ ಆ ವ್ಯವಸ್ಥೆಯನ್ನು ವಿಸ್ತರಿಸಲಾಗುತ್ತೆ. ಸೊ ಕೋಮುವಾದಕ್ಕೆ ಏನೇನು ಬೇಕೋ ಇಲ್ಲಿಂದನೇ ಬೀಜ ಬಿತ್ತೋದಕ್ಕೆ ಪ್ರಾರಂಭ ಮಾಡಿಬಿಟ್ರು ಬ್ರಿಟಿಷರು. ಹೌದಲ್ವಾ? ಅವ್ರು ಬಿಟ್ಟೋಗಿದ್ದ ಪರಿಣಾಮ ನಾವಿಂದು ಇವತ್ತು ಅನುಭವಿಸ್ತಾ ಇದ್ದೀವಿ. ಇನ್ನು ಇದು ಎಷ್ಟು ತಲೆಮಾರಿಗೆ ಮುಂದುವರಿಯುತ್ತೋ ಗೊತ್ತಿಲ್ಲ. ಇರಲಿ. ಸೊ ಇದು ಕೇಂದ್ರ ಸರ್ಕಾರಕ್ಕೆ ಪ್ರಾಂತ್ಯಗಳ ಮೇಲೆ ನಿಯಂತ್ರಣ ಅಧಿಕಾರವನ್ನು ಕಲ್ಪಿಸಿತು, ಪ್ರತ್ಯೇಕ ಪ್ರಾತಿನಿಧ್ಯ ವ್ಯವಸ್ಥೆಯನ್ನು ಕ್ರೈಸ್ತರಿಗೂ ಕೂಡ ವಿಸ್ತರಿಸಿತು ಅನ್ನುವಂಥದ್ದು ಈ ಕಾಯ್ದೆಯ ಪ್ರಮುಖ ಅಂಶ. ಮುಂದಿನ ಕಾಯ್ದೆ 1935ರ ಭಾರತ ಸರ್ಕಾರ ಕಾಯ್ದೆ. ಇದೊಂದು ವಿಶಾಲವಾದ ಕಾಯ್ದೆ. 321 ಸೆಕ್ಷನ್ ಹಾಗೂ 10 ಶೆಡ್ಯೂಲ್ಗಳನ್ನು ಹೊಂದಿರುವಂತಹ ಒಂದು ವಿಸ್ತಾರವಾದ ಕಾಯ್ದೆ. ನಮ್ಮ ಸಂವಿಧಾನದ ಪ್ರತಿಶತ 75ರಷ್ಟು ಅಂಶಗಳು ಈ ಒಂದು ಕಾಯ್ದೆ, 70ರಿಂದ 75ರಷ್ಟು ಈ ಒಂದು ಕಾಯ್ದೆಯಿಂದಲೇ ಎರವಲು ಪಡೆಯಲಾಗಿದೆ. ಅರ್ಥ ಆಯ್ತಾ? ಎರವಲು ಪಡೆಯಲಾಗಿದೆ ಅಂದರೆ ಈ ಒಂದು ಕಾಯ್ದೆಯ ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ನಮ್ಮ ಸಂವಿಧಾನವನ್ನು ರಚಿಸಲಾಗಿದೆ. ಈ ಕಾಯ್ದೆಗೂ ಮೊದಲೇ ಸೈಮನ್ ಆಯೋಗ ಬರುತ್ತೆ, ದುಂಡು ಮೇಜಿನ ಸಮ್ಮೇಳನಗಳು ಬರುತ್ತೆ. ಆದರೆ ನಿಮ್ಮ ಒಂದು ಪಠ್ಯಕ್ರಮ ಅನುಸಾರ 1935ರ ಕಾಯ್ದೆ ಅನ್ನುವಂಥದ್ದು ನೆಕ್ಸ್ಟ್ ಇರೋದು. ಈ ಒಂದು ಕಾಯ್ದೆಯ ಲಕ್ಷಣಗಳೇನು ಅಥವಾ ಇದರಲ್ಲಿ ಯಾವೆಲ್ಲ ಬದಲಾವಣೆಗಳಾದವು ಅನ್ನೋದನ್ನು ನಾವು ಗಮನಿಸೋದಾದರೆ,
ಮೊದಲನೇದಾಗಿ ಒಕ್ಕೂಟ ಪದ್ಧತಿ. ಒಕ್ಕೂಟ ಪದ್ಧತಿ ಅಂದರೆ ನಿಮ್ಗೆ ಗೊತ್ತು, ಭಾರತ ರಾಜ್ಯಗಳ ಒಕ್ಕೂಟ ಅನ್ನೋದು ನಿಮ್ಗೆ ಅರ್ಥ ಆಗಿದೆ. ರಾಜ್ಯಗಳ ಒಂದು ಕೂಟ, ಆಯಿತಾ. ನಮ್ಮಲ್ಲಿ ಎಷ್ಟು ರಾಜ್ಯಗಳಿದೆಯೋ ಅಷ್ಟು ರಾಜ್ಯಗಳನ್ನು ಸೇರಿ ಒಂದು ಕೇಂದ್ರ ಸರ್ಕಾರ ಇದೆ, ಹೌದಲ್ವಾ. ಸೊ ಅಧಿಕಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯಾವ ಯಾವ ಅಧಿಕಾರಗಳನ್ನು, ಅಂದರೆ ಕೇಂದ್ರ ಮತ್ತು ಪ್ರಾಂತೀಯ ಸರ್ಕಾರಗಳು ಯಾವ ಯಾವ ಅಧಿಕಾರಗಳನ್ನು ನಿರ್ವಹಣೆ ಮಾಡಬೇಕು ಅನ್ನುವಂತಹ ಅಧಿಕಾರ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಈ ಕಾಯ್ದೆ ವಿವರಣೆ ಕೊಡುತ್ತೆ. ಹಾಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಗೆ, ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೂ ಕೂಡ ಈ ಕಾಯ್ದೆ ಅವಕಾಶ ಕೊಡುತ್ತೆ. ಅಲ್ಲದೆ ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗಕ್ಕೂ ಕೂಡ ಈ ಕಾಯ್ದೆ ಅವಕಾಶ ಕೊಡುತ್ತೆ. ಇವತ್ತು ನಾವು ದ್ವಿಸದನ ಶಾಸಕಾಂಗವನ್ನು ಕೇಂದ್ರದಲ್ಲೂ ನೋಡ್ತೀವಿ, ನಮ್ಮ ಕರ್ನಾಟಕದಲ್ಲೂ ನೋಡ್ತೀವಿ, ಹೌದಲ್ವಾ. ಕೇಂದ್ರದಲ್ಲಿ ರಾಜ್ಯಸಭೆ ಮತ್ತು ಲೋಕಸಭೆಗಳಿರೋದ್ರಿಂದ ನಾವು ಅದನ್ನು ದ್ವಿಸದನ ಶಾಸಕಾಂಗ ಅಂತ ಕರಿತೀವಿ. ಸೊ ಇಷ್ಟೆಲ್ಲ ಲಕ್ಷಣಗಳು ಈ ಕಾಯ್ದೆಯಲ್ಲಿದ್ದು, ಈ ಕಾಯ್ದೆಯ ಮೂಲಕ ನಮ್ಮ ಸಂವಿಧಾನ 75% ರಚನೆಯಾಗಿದೆ. ಅಂದರೆ 75% ಅಂಶಗಳು ಈ ಕಾಯ್ದೆಯಿಂದಲೇ ನಮಗೆ ಸಿಕ್ಕಿವೆ. ಇನ್ನು ಕೊನೆಯದಾಗಿ 1947ರ ಭಾರತ ಸರ್ಕಾರ ಕಾಯ್ದೆ. ಕ್ಲೆಮೆಂಟ್ ಅಟ್ಲಿ ಅನ್ನುವಂಥವನು ಬ್ರಿಟನ್ನಲ್ಲಿ ಪ್ರಧಾನಿ ಆಗ್ತಾನೆ. ಆಗ 1947ರ ಭಾರತ ಸರ್ಕಾರ ಕಾಯ್ದೆ, ಕ್ಲೆಮೆಂಟ್ ಅಟ್ಲಿ ಸರ್ಕಾರದ ಪರಿಣಾಮವಾಗಿ ಈ ಒಂದು ಕಾಯ್ದೆ ಅಸ್ತಿತ್ವಕ್ಕೆ ಬರುತ್ತೆ. ಇದು ಬ್ರಿಟಿಷರು ಭಾರತದಲ್ಲಿ ರಚಿಸಿದಂತಹ ಕೊನೆಯ ಕಾಯ್ದೆ. ಇದು ಏನೆಲ್ಲ ಬದಲಾವಣೆಗಳಿಗೆ ಅವಕಾಶ ಮಾಡಿಕೊಡುತ್ತೆ ಅನ್ನೋದನ್ನು ನಾವು ಗಮನಿಸೋದಾದರೆ, ಈ ಕಾಯ್ದೆಯ ಮೂಲಕ ಭಾರತ ಮತ್ತು ಪಾಕಿಸ್ತಾನ ಎಂಬ 2 ಪರಮಾಧಿಕಾರವುಳ್ಳ ಅಥವಾ ಸ್ವತಂತ್ರ ರಾಷ್ಟ್ರಗಳು ಅಸ್ತಿತ್ವಕ್ಕೆ ಬರುವುದು ಅನ್ನೋದನ್ನು ತಿಳಿಸುತ್ತೆ. ಇನ್ನು ಭಾರತದಲ್ಲಿ ಇದ್ದಂತಹ ಸಂಸ್ಥಾನಗಳು, ಉದಾಹರಣೆಗೆ ಮೈಸೂರು ಸಂಸ್ಥಾನ, ಈ ಸಂಸ್ಥಾನಗಳು ಭಾರತಕ್ಕಾದರೂ ಸೇರಬಹುದು, ಇಲ್ಲ ಪಾಕಿಸ್ತಾನಕ್ಕಾದ್ರೂ ಸೇರ್ಬೋದು, ಇಲ್ಲ ಸ್ವತಂತ್ರವಾಗಿ ಉಳಿಬೋದು ಅನ್ನುವಂತಹ 3 ಅಂಶಗಳನ್ನು ಅಥವಾ 3 ಅವಕಾಶಗಳನ್ನು ಆ ಸಂಸ್ಥಾನಗಳಿಗೆ ಕೊಡಲಾಗುತ್ತೆ. ಸೊ ಇದರ ಪರಿಣಾಮವಾಗಿ ಈಗ ಕೆಲವು ಸಂಸ್ಥಾನಗಳು ಭಾರತಕ್ಕೆ ಸೇರದೇ ಇರೋ ಕಾರಣ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ರವರು ಕಾರ್ಯಾಚರಣೆ ನಡೆಸಿರುವಂಥ ವಿಚಾರ ನಿಮಗೆ ತಿಳಿದಿದೆ ಅಂತ ನಾನು ಭಾವಿಸ್ತೀನಿ, ಹೌದಲ್ವಾ. ಒಂದು ವೇಳೆ ಅವಶ್ಯಕತೆ ಇದ್ದರೆ ಕೇಳಿ, ಅದರ ವಿವರಣೆಯನ್ನು ಕೂಡ ನಾನು ಕೊಡ್ತೀನಿ. ಸೊ ಅಲ್ಲಿಗೆ ಭಾರತ ಪಾಕಿಸ್ತಾನ ಅನ್ನುವಂತಹ 2 ಪರಮಾಧಿಕಾರ ರಾಷ್ಟ್ರಗಳು ಅಸ್ತಿತ್ವಕ್ಕೆ ಬರ್ತವೆ. ಸಂಸ್ಥಾನಗಳು ಇಷ್ಟಪಟ್ಟಲ್ಲಿ 2ರಲ್ಲಿ ಒಂದು ರಾಷ್ಟ್ರಕ್ಕೆ ಸೇರಬಹುದು ಅಥವಾ ಸ್ವತಂತ್ರವಾಗಿ ಉಳಿಯಬಹುದು ಅನ್ನುವಂಥ ಅಂಶಗಳು ಈ ಕಾಯ್ದೆಯಲ್ಲಿ ಅವಕಾಶಗಳು ನಮಗೆ ಕಾಣಿಸ್ತವೆ. ಅಲ್ಲದೆ ಇದು ಕೊನೆಯ ಒಂದು ಶಾಸನ. ಯಾರು? ಬ್ರಿಟಿಷರು ಭಾರತದಲ್ಲಿ ಮಾಡಿದಂತಹ ಕೊನೆಯ ಶಾಸನ. ಸೊ ಈ ಕಾಯ್ದೆಯ ನಂತರ ಆಗಸ್ಟ್ 15, 1947ರಂದು ಬ್ರಿಟಿಷರು ಭಾರತ ಬಿಟ್ಟು ತೊಲಗ್ತಾರೆ. ಆಗ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿ ಲಾರ್ಡ್ ಮೌಂಟ್ ಬ್ಯಾಟನ್ ಅನ್ನುವಂಥವನು ನೇಮಕಗೊಳ್ತಾನೆ. ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿ ಲಾರ್ಡ್ ಮೌಂಟ್ ಬ್ಯಾಟನ್ ಅನ್ನುವಂಥವನು ನೇಮಕಗೊಳ್ತಾನೆ. ಮೊದಲ ಪ್ರಧಾನಿಯಾಗಿ ನೆಹರೂರವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಅಲ್ಲಿಗೆ ಮೊದಲ ಪ್ರಧಾನಿ ಯಾರು? ನೆಹರೂರವರು. ಇಲ್ಲಿ ಒಂದು ತಾತ್ಕಾಲಿಕ ಸರ್ಕಾರ ಅನ್ನುವಂಥದ್ದು ಅಸ್ತಿತ್ವಕ್ಕೆ ಬರುತ್ತೆ. ಸೊ ಇಲ್ಲಿಗೆ ಈ ಒಂದು ಸಂವಿಧಾನ ಬೆಳವಣಿಗೆ ಮುಕ್ತಾಯ ಆಗುತ್ತೆ. ಎಲ್ಲ ಕಾಯ್ದೆಗಳ ಮಿಶ್ರಣವಾಗಿ ನಮ್ಮ ಸಂವಿಧಾನ ರಚನೆ ಆಗುತ್ತೆ, ಹೌದಲ್ವಾ. ಮುಂದಿನ ಕ್ಲಾಸಲ್ಲಿ ನಾವು ಈ ಸಂವಿಧಾನದ ರಚನಾ ಸಭೆ ಅಂದರೆ ಏನು, ಅದರ ಸಮಿತಿಗಳು ಏನು, ಹಾಗೆ ಸಂವಿಧಾನದ ಲಕ್ಷಣಗಳೇನು ಅನ್ನೋದನ್ನು ನಾವು ನೆಕ್ಸ್ಟ್ ಪಾರ್ಟಲ್ಲಿ ನೋಡೋಣ. ಹಾಗಾದರೆ ಕೊನೆಯದಾಗಿ ಇವತ್ತು ಏನೇನು ತಿಳ್ಕೊಂಡ್ವಿ? ಸಂವಿಧಾನದ ಹಿನ್ನೆಲೆಯನ್ನು ಗಮನಿಸಿದ್ವಿ. ಮೊದಲನೇದಾಗಿ ಒಂದು ರಾಷ್ಟ್ರ ಹೇಗೆ ಆಡಳಿತ ನಡೆಸಬೇಕು ಅನ್ನೋದು ಸಂವಿಧಾನದ ಮೂಲಕ ನಿರ್ಧಾರ ಆಗುತ್ತೆ, ಆಯಿತಾ. ಜನರನ್ನು ನಿಯಂತ್ರಿಸಲು ಹೇಗೆ ಶಾಸನಗಳಿವೆಯೋ ಹಾಗೆ ಒಂದು ರಾಷ್ಟ್ರದ ಆಡಳಿತವನ್ನು ನಿಯಂತ್ರಿಸಲು ಶಾಸನಗಳು ಅವಶ್ಯಕ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡ್ವಿ. ಜಲ್ಲಿ ನೆಕ್ರವ್ರು ಹೇಳ್ತಾರೆ, ಯಾವ ರಾಜ್ಯ ಸಂವಿಧಾನವನ್ನು ಹೊಂದಿರುವುದಿಲ್ಲವೋ ಅದು ರಾಜ್ಯವೇ ಅಲ್ಲ, ಅರಾಜಕತ ಪ್ರಭುತ್ವ ಅಂತ ಹೇಳ್ತಾರೆ ಅನ್ನೋದು ನಾವು ತಿಳ್ಕೊಂಡ್ವಿ. ಅದಾದಮೇಲೆ 1885ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಸ್ತಿತ್ವಕ್ಕೆ ಬಂತು. ಆ ಕಾಂಗ್ರೆಸ್ಸಿನ ಮೂಲಕ ಸ್ವರಾಜ್ಯ ಬೇಡಿಕೆ ಬಲವಾಯಿತು. ನಂತರ 1934ರಲ್ಲಿ MN ರಾಯ್, 38ರಲ್ಲಿ ನೆಹರೂರವರು ರಚನಾ ಸಭೆಗೆ ಆಗ್ರಹಿಸ್ತಾರೆ. 1940ರ ಆಗಸ್ಟ್ ಕೊಡುಗೆ ಮತ್ತು ಕ್ರಿಪ್ಸ್ ಆಯೋಗಗಳ ಮೂಲಕ ಇದಕ್ಕೆ ಪುಷ್ಟೀಕರಣ ದೊರೆಯುತ್ತೆ. 1946ರ ಒಂದು ಕ್ಯಾಬಿನೆಟ್ ಆಯೋಗದ ಅನುಸಾರ ರಚನಾ ಸಭೆಗೆ ಜುಲೈ ತಿಂಗಳಲ್ಲಿ ಚುನಾವಣೆಗಳು ನಡೀತವೆ ಅನ್ನೋದು ನಾವು ಅರ್ಥ ಮಾಡ್ಕೊಂಡ್ವಿ. ಮುಂದೆ ಕಾಯ್ದೆಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. 1773ರ ಶಾಸನ, ಇಲ್ಲಿ ಬಂಗಾಳದ ಗವರ್ನರ್ ಜನರಲ್ ಹುದ್ದೆಯನ್ನು ಸೃಷ್ಟಿ ಮಾಡಲಾಗುತ್ತೆ. ಆ ರೀತಿ ನೇಮಕಗೊಂಡಂತಹ ಮೊದಲ ಗವರ್ನರ್ ಜನರಲ್ ವಾರನ್ ಹೇಸ್ಟಿಂಗ್. 1833ರಲ್ಲಿ ಒಂದು ಸನ್ನದು ಜಾರಿಗೆ ಬರುತ್ತೆ. ಅದರ ಮುಖಾಂತರ
ಭಾರತದ ಮೊದಲ ಗವರ್ನರ್ ಜನರಲ್ ಹುದ್ದೆಯನ್ನು ಸೃಷ್ಟಿಸಲಾಗುತ್ತೆ. ಆ ರೀತಿ ನೇಮಕಗೊಂಡಂಥವನು ಭಾರತದ ಗವರ್ನರ್ ಜನರಲ್ ವಿಲಿಯಂ ಬೆಂಟಿಕ್. ನಂತರ 1858ರಲ್ಲಿ ಈ ಗವರ್ನರ್ ಜನರಲ್ ಹುದ್ದೆಯನ್ನ ವೈಸ್ರಾಯ್ ಹುದ್ದೆಯಾಗಿ ಪರಿವರ್ತಿಸಲಾಗುತ್ತೆ. ಆ ರೀತಿ ನೇಮಕಗೊಂಡಂಥವನು ಲಾರ್ಡ್ ಕ್ಯಾನಿಂಗ್ ಅನ್ನುವಂತಹ ವೈಸ್ರಾಯ್, ಮೊದಲ ವೈಸ್ರಾಯ್, ಭಾರತದ ಮೊದಲ ವೈಸ್ರಾಯ್. ಈ ಶಾಸನವನ್ನು ಅಂದರೆ 1858ರ ಶಾಸನವನ್ನು ನಾವು ಭಾರತದ ಮ್ಯಾಗ್ನಾ ಕಾರ್ಟಾ ಅಥವಾ ವಿಕ್ಟೋರಿಯಾ ರಾಣಿಯ ಘೋಷಣೆ ಅಂತ ಕೂಡ ಕರಿತೀವಿ. ಆಯಿತಾ. ಅದಾದಮೇಲೆ 1909ರಲ್ಲಿ ಪಾರ್ಲಿಮೆಂಟ್ ಸುಧಾರಣೆ ಬರುತ್ತೆ. ಇದರಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕ ಪ್ರಾತಿನಿಧ್ಯ ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತೆ. 1919ರ ಶಾಸನದ ಮೂಲಕ ಈ ವ್ಯವಸ್ಥೆಯನ್ನು ಕ್ರೈಸ್ತರಿಗೂ ಕೂಡ ವಿಸ್ತರಿಸಲಾಗುತ್ತೆ. 1935ರ ಕಾಯ್ದೆಯಲ್ಲಿ ಸಾಕಷ್ಟು ಅಂದರೆ 75% ಅಂಶಗಳು ಭಾರತ ಸಂವಿಧಾನಕ್ಕೆ ಸಿಗುತ್ತೆ. ಉದಾಹರಣೆಗೆ ಒಕ್ಕೂಟ ವ್ಯವಸ್ಥೆ, ಅಧಿಕಾರ ಹಂಚಿಕೆ ಬಗ್ಗೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಸ್ತಿತ್ವಕ್ಕೆ ಬಂದಿದ್ದು, ಹೌದಲ್ವಾ. ನಂತರ 1947ರಲ್ಲಿ ಭಾರತ ಸರ್ಕಾರ ಕಾಯ್ದೆ ಬರುತ್ತೆ. ಈ ಕಾಯ್ದೆ ಮೂಲಕ 2 ಪರಮಾಧಿಕಾರವುಳ್ಳ ರಾಷ್ಟ್ರ ಅಸ್ತಿತ್ವಕ್ಕೆ ಬರ್ತವೆ. ಸಂಸ್ಥಾನಗಳಿಗೆ 3 ಅವಕಾಶ ಕಲ್ಪಿಸಲಾಗುತ್ತೆ. ಭಾರತದಲ್ಲಿ ಉಳಿಯೋದು, ಇಲ್ಲ ಪಾಕಿಸ್ತಾನಕ್ಕೆ ಸೇರೋದು, ಇಲ್ಲ ಸ್ವತಂತ್ರವಾಗಿ ಉಳಿಯುವಂಥ ಅವಕಾಶಗಳಿರುತ್ತೆ. ಸೊ ಇದಾದ ಮೇಲೆ ಕೊನೆಯದಾಗಿ ಈ ಕಾಯ್ದೆ ಮುಖಾಂತರ ಬ್ರಿಟಿಷರ ಆಧಿಪತ್ಯ ಅಂತ್ಯಗೊಳ್ಳುತ್ತೆ. ಆಗಸ್ಟ್ 15ರ ನಂತರ ಮಧ್ಯಂತರ ಸರ್ಕಾರ ಬರುತ್ತೆ. ಇಲ್ಲಿ ಲಾರ್ಡ್ ಮೌಂಟ್ ಬ್ಯಾಟನ್ ಅನ್ನುವಂಥವನು ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಆಗ್ತಾನೆ. ಹಾಗೆ ಮೊದಲ ಪ್ರಧಾನಮಂತ್ರಿ ನೆಹರೂರವರು ಆಗ್ತಾರೆ ಅನ್ನುವಂಥ ಅಂಶಗಳನ್ನ ನಾವಿವತ್ತು ಚರ್ಚೆ ಮಾಡಿದ್ದೀವಿ. ಈಗಾಗಲೇ ಹೇಳಿದಾಗೆ ನೆಕ್ಸ್ಟ್ ಪಾರ್ಟಲ್ಲಿ ನಾನು ಸಂವಿಧಾನದ ರಚನೆ ಮತ್ತು ಲಕ್ಷಣಗಳೊಂದಿಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.